ಬೈತಾಳ ಬರ್ಬೋದು. ಬಜೆಟ್ ಬಗ್ಗೆ ಮಾತಾಡ್ತಾರೆ. ನನಗೆ ಯಾರು ಕೂಡ ಒಂದು ಮನವಿಯನ್ನು ಕೊಟ್ಟಿಲ್ವಲ್ಲ, ಕರ್ನಾಟಕದಿಂದ ಯಾರು ಒಂದು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ರಲ್ಲ, ಅದಕ್ಕೆ ನೋಡಿ, ನಾನು ಕುಮಾರಸ್ವಾಮಿ ಅವ್ರಿಗೆ ನಾನು ಅವರು ಮಂತ್ರಿ ಆದ್ಮೇಲೂ ಭೇಟಿಯಾಗಿದ್ದೀನಿ. ಮೊನ್ನೆನೂ ಕೂಡ ಭೇಟಿಯಾಗಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರಿಂದನೇ ಎಲ್ಲ ಮಂತ್ರಿಗಳನ್ನ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗಾಗಿ ನಾನು ಯಾವುದೂ ಗೊಂದಲದ ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ. ಮತ್ತು ನಮ್ಗೆ ಯಾವಾಗ ನಮ್ದು ಏನೇನು ಇದು ಇದಾವೆ, ಡಿಮ್ಯಾಂಡ್ಸ್ ಇದಾವೆ, ಸೆಮಿ ಕಂಡಕ್ಟರ್ ಇದು ಅಂತ ಮೊನ್ನೆನೂ ಕೂಡ ಬ್ರೀಫ್ ಮಾಡಿ ಬಂದಿದ್ದೀವಿ. ನಾವು ಹೇಳಿದೀವಿ ಅವ್ರಿಗೆ, ನಾವು ಹೇಳಿದೀವಿ, ಎಲ್ಲಾನು ಕೂಡ ಹೇಳಿದೀವಿ. ಅವರು ಕೂಡ ಸಹಕಾರ ವ್ಯಕ್ತಪಡಿಸಿದ್ದಾರೆ. ಅನುದಾನ ತರದಲ್ಲಿ ಕುಮಾರಸ್ವಾಮಿ ವಿಫಲರಾದ್ರ ಅಂತ ಏನೋ ಇಂಡಸ್ಟ್ರಿಯಲ್ ಅನುದಾನ ತರದಲ್ಲಿ ಕುಮಾರಸ್ವಾಮಿ ವಿಫಲರಾದ. ನಾನೀಗ ಯಾವುದೋ ಗೊಂದಲ ಹೇಳಿಕೆ ನೀಡ್ತಾ ಇಲ್ಲ. ಮೈ ಫೋಕಸ್ ಇದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಕುಮಾರಸ್ವಾಮಿ ಅವರು ಭೇಟಿಯಾಗಿ ನಾವು ಚರ್ಚೆ ಮಾಡಿದ್ದೀವಿ. ಬಹಳ ಫಲಪ್ರದವಾದಂತೆ ಚರ್ಚೆ ಆಗಿದೆ. ಅವರು ಸ್ಪಂದನೆ ಕೊಟ್ಟಿದ್ದಾರೆ. ನಾವು ಅವರಿಗೆ ಅನೇಕ ವಿಚಾರಗಳನ್ನ ಸೆಮಿ ಕಂಡಕ್ಟರ್ ಮತ್ತು ಇನ್ನಿತರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಇಷ್ಟೇ ಮಾತ್ರ ಹೇಳ್ತೇನೆ. ನಾನು 2 ಸಲ ಅವ್ರನ್ನ ಭೇಟಿಯಾಗಿದ್ದೀನಿ. ಅಷ್ಟೇ ಅಲ್ಲ, ಅವ್ರಿಗೆ ಜವಾಬ್ದಾರಿಯನ್ನು ಹೊರಿಸಿದ್ದೀವಿ ನಾವು. ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಎಲ್ಲಾ ಮಂತ್ರಿಗಳನ್ನ. ಯಾಕಂದ್ರೆ 13ನೇ ತಾರೀಕುವರೆಗೆ ಸೆಷನ್ ಇರೋದ್ರಿಂದ ಬಹಳ ಕಷ್ಟ ಆಗುತ್ತೆ ಇಂಡಿಯನ್ ಮಿನಿಸ್ಟರ್ಸ್ ಬರೋದು ಅನ್ನೋದನ್ನ ಅವ್ರಿಗೇ ಜವಾಬ್ದಾರಿ ಕೊಟ್ಟಿದ್ದೀವಿ. ನಿರ್ಮಲಾ ಸೀತಾರಾಮನ್ ಯಾಕೆ ಸರ್ ಕರ್ನಾಟಕದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅನ್ನುವಂತ ಮಾತಾಡ್ತಾರೆ? ನೋಡಿ, ಅವ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ. ಅವರು ಅರ್ಥ ಮಾಡ್ಕೋಬೇಕು. ಅವ್ರ ಪಕ್ಷದವ್ರನ್ನೂ ಈಗ ಎಲ್ಲಾ ಕಡೆನೂ ನಮ್ಮ ಗ್ಯಾರಂಟೀಸ್ ಅನ್ನು ಕಾಪಿ ಮಾಡಿ ಈಗ ದಿಲ್ಲಿಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು ಅಂತ. ನಿರ್ಮಲಾ ಸೀತಾರಾಮನ್ ಅವರು ಚೆಕ್ ಮಾಡಲಿ, ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು, ಇಲ್ಲಿ ಎಷ್ಟು ಗ್ಯಾರಂಟಿ ಮಾಡಿದ್ರು, ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಸೀತಾರಾಮನ್ ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ. ಬೈತಾಳ ಬರ್ಬೋದು. ಬಜೆಟ್ ಬಗ್ಗೆ ಮಾತಾಡ್ತಾರೆ. ನನಗೆ ಯಾರು ಕೂಡ ಒಂದು ಮನವಿಯನ್ನು ಕೊಟ್ಟಿಲ್ವಲ್ಲ, ಕರ್ನಾಟಕದಿಂದ ಯಾರು ಒಂದು ಭೇಟಿ ಮಾಡಿಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಿದ್ರಲ್ಲ, ಅದಕ್ಕೆ ನೋಡಿ, ನಾನು ಕುಮಾರಸ್ವಾಮಿ ಅವ್ರಿಗೆ ನಾನು ಅವರು ಮಂತ್ರಿ ಆದ್ಮೇಲೂ ಭೇಟಿಯಾಗಿದ್ದೀನಿ. ಮೊನ್ನೆನೂ ಕೂಡ ಭೇಟಿಯಾಗಿ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರಿಂದನೇ ಎಲ್ಲ ಮಂತ್ರಿಗಳನ್ನ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಇದು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಹೀಗಾಗಿ ನಾನು ಯಾವುದೂ ಗೊಂದಲದ ಹೇಳಿಕೆ ಕೊಡಲಿಕ್ಕೆ ಬಯಸೋದಲ್ಲ. ಮತ್ತು ನಮ್ಗೆ ಯಾವಾಗ ನಮ್ದು ಏನೇನು ಇದು ಇದಾವೆ, ಡಿಮ್ಯಾಂಡ್ಸ್ ಇದಾವೆ, ಸೆಮಿ ಕಂಡಕ್ಟರ್ ಇದು ಅಂತ ಮೊನ್ನೆನೂ ಕೂಡ ಬ್ರೀಫ್ ಮಾಡಿ ಬಂದಿದ್ದೀವಿ. ನಾವು ಹೇಳಿದೀವಿ ಅವ್ರಿಗೆ, ನಾವು ಹೇಳಿದೀವಿ, ಎಲ್ಲಾನು ಕೂಡ ಹೇಳಿದೀವಿ. ಅವರು ಕೂಡ ಸಹಕಾರ ವ್ಯಕ್ತಪಡಿಸಿದ್ದಾರೆ. ಅನುದಾನ ತರದಲ್ಲಿ ಕುಮಾರಸ್ವಾಮಿ ವಿಫಲರಾದ್ರ ಅಂತ. ಏನೋ ಇಂಡಸ್ಟ್ರಿಯಲ್ ಅನುದಾನ ತರದಲ್ಲಿ ಕುಮಾರಸ್ವಾಮಿ ವಿಫಲರಾದ. ನಾನೀಗ ಯಾವುದೋ ಗೊಂದಲ ಹೇಳಿಕೆ ನೀಡ್ತಾ ಇಲ್ಲ. ಮೈ ಫೋಕಸ್ ಇದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಕುಮಾರಸ್ವಾಮಿ ಅವರು ಭೇಟಿಯಾಗಿ ನಾವು ಚರ್ಚೆ ಮಾಡಿದ್ದೀವಿ. ಬಹಳ ಫಲಪ್ರದವಾದಂತೆ ಚರ್ಚೆ ಆಗಿದೆ. ಅವರು ಸ್ಪಂದನೆ ಕೊಟ್ಟಿದ್ದಾರೆ. ನಾವು ಅವರಿಗೆ ಅನೇಕ ವಿಚಾರಗಳನ್ನ ಸೆಮಿ ಕಂಡಕ್ಟರ್ ಮತ್ತು ಇನ್ನಿತರ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಇಷ್ಟೇ ಮಾತ್ರ ಹೇಳ್ತೇನೆ. ನಾನು 2 ಸಲ ಅವ್ರನ್ನ ಭೇಟಿಯಾಗಿದ್ದೀನಿ. ಅಷ್ಟೇ ಅಲ್ಲ, ಅವ್ರಿಗೆ ಜವಾಬ್ದಾರಿಯನ್ನು ಹೊರಿಸಿದ್ದೀವಿ ನಾವು. ಕುಮಾರಸ್ವಾಮಿ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಎಲ್ಲಾ ಮಂತ್ರಿಗಳನ್ನ. ಯಾಕಂದ್ರೆ 13ನೇ ತಾರೀಕುವರೆಗೆ ಸೆಷನ್ ಇರೋದ್ರಿಂದ ಬಹಳ ಕಷ್ಟ ಆಗುತ್ತೆ ಇಂಡಿಯನ್ ಮಿನಿಸ್ಟರ್ಸ್ ಬರೋದು ಅನ್ನೋದನ್ನ ಅವ್ರಿಗೇ ಜವಾಬ್ದಾರಿ ಕೊಟ್ಟಿದ್ದೀವಿ. ನಿರ್ಮಲಾ ಸೀತಾರಾಮನ್ ಯಾಕೆ ಸರ್ ಕರ್ನಾಟಕದಲ್ಲಿ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಅನ್ನುವಂತ ಮಾತಾಡ್ತಾರೆ? ನೋಡಿ, ಅವ್ರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ. ಅವರು ಅರ್ಥ ಮಾಡ್ಕೋಬೇಕು. ಅವ್ರ ಪಕ್ಷದವ್ರನ್ನೂ ಈಗ ಎಲ್ಲಾ ಕಡೆನೂ ನಮ್ಮ ಗ್ಯಾರಂಟೀಸ್ ಅನ್ನು ಕಾಪಿ ಮಾಡಿ ಈಗ ದಿಲ್ಲಿಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿ ಅವರು ಅಂತ. ನಿರ್ಮಲಾ ಸೀತಾರಾಮನ್ ಅವರು ಚೆಕ್ ಮಾಡಲಿ, ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರು, ಇಲ್ಲಿ ಎಷ್ಟು ಗ್ಯಾರಂಟಿ ಮಾಡಿದ್ರು, ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಸೀತಾರಾಮನ್ ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ.